ಗಜೇಂದ್ರಗಡ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಅದ್ದೂರಿ ಸ್ವಾಗತ. ವಿವಿಧ ಸಾಂಘಿಕ ಚಟುವಟಿಕೆಗಳಿಗೆ ಚಾಲನೆ, ಶಿಕ್ಷಣದ ಜೊತೆಗೆ ವ್ಯಕ್ತಿತ್ವ ವಿಕಸನಕ್ಕೆ ಒತ್ತು. ಗಜೇಂದ್ರಗಡದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಇಂದು ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ಹಾಗೂ ವಿವಿಧ ಸಾಂಘಿಕ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭವನ್ನು ಅದ್ದೂರಿಯಾಗಿ ನಡೆಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕಾಲೇಜಿನ ಪ್ರಾಚಾರ್ಯರಾದ ರಮೇಶ್ ಮರಾಠಿ ವಹಿಸಿದ್ದರು. ಉದ್ಘಾಟಕರಾಗಿ ಸಿಡಿಸಿ ಉಪಾಧ್ಯಕ್ಷ ಎಡಿ ಕೊಲ್ಲಾಕರ ಹಾಗೂ ಕೋಲ್ಕರ್ ಹಾಗೂ ಶಿಕ್ಷಣ ಪ್ರೇಮಿ ಬಸವರಾಜ್ ಶೀಲವಂತರ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ವಿದ್ಯಾರ್ಥಿಗಳು ಶೈಕ್ಷಣಿಕ ಸಾಧನೆಯ ಜೊತೆಗೆ ಸಾಂಘಿಕ, ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆಗಳಲ್ಲೂ ಸಕ್ರಿಯವಾಗಿ ಭಾಗವಹಿಸಿ ಸರ್ವತೋಮುಖ ಬೆಳವಣಿಗೆ ಸಾಧಿಸಬೇಕು ಎಂದು ಕರೆಯನ್ನ ನೀಡಿದರು. ಮುಖ್ಯ ಅತಿಥಿಗಳಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹನುಮನಾಳದ ಉಪನ್ಯಾಸಕರಾದ ಸಂಜಯ್ ಬಡಿಗೇರ್ ಭಾಗವಹಿಸಿ ಮಾತನಾಡಿ, ವಿದ್ಯಾರ್ಥಿಗಳು ಉನ್ನತ ಗುರಿಯನ್ನ ಹೊಂದಿ ಶಿಸ್ತು, ಪರಿಶ್ರಮ ಮತ್ತು ಆತ್ಮವಿಶ್ವಾಸದಿಂದ ಶಿಕ್ಷಣವನ್ನ ಪಡೆದು ಸಮಾಜಕ್ಕೆ ಉತ್ತಮ ನಾಗರಿಕರಾಗಬೇಕು ಎಂದು ಸಲಹೆಯನ್ನ ನೀಡಿದರು. ಕಾರ್ಯಕ್ರಮದಲ್ಲಿ ಸಿಡಿಸಿ ಸದಸ್ಯರಾದ ಹುಲಿಗೆಮ್ಮ ನಿಡುಗುಂದಿ ಹಾಗೂ ಶಿವಾಜಿ ಗಾರ್ಗೆ, ವಿದ್ಯಾರ್ಥಿ ಪ್ರತಿನಿಧಿಗಳಾದ ಸುಪ್ರಿಯಾ ಸುಳಿಕಲ್ ಮತ್ತು ಗಣೇಶ್ ಪವಾರ್ ಉಪಸ್ಥಿತರಿದ್ದು ನೂತನ ವಿದ್ಯಾರ್ಥಿಗಳನ್ನು ಆತ್ಮೀಯವಾಗಿ ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ಕಾಲೇಜಿನ ಉಪನ್ಯಾಸಕರಾದ ಬಸಪ್ಪ ಜೆ, ರಮೇಶ್ ರಾಯ್ಕರ್, ಆಶಿಫ್ ಮೋಮಿನ್, ಸಿದ್ದಪ್ಪ ಪಿ, ವೆಂಕಟೇಶ್ ಕೆ, ವಿನೋದ್, ವೀರಯ್ಯ ಎಸ್, ಶರಣಪ್ಪ ಜಿ, ಸಂಗಮೇಶ್ ಎಚ್, ಉಸ್ಮಾನ್ ಗಣಿ, ಶಿಲ್ಪಾ ದಿವಾನತ್, ಸುನೀತಾ ಸೂಡಿ, ಶಾಲಿನಿ ಎಸ್, ನೇತ್ರಾವತಿ ಕಟ್ಟಿಮನಿ ಹಾಗೂ ಪೂಜಾ ಮೆಣಸಿನಕಾಯಿ ಸೇರಿದಂತೆ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ನಿರೂಪಣೆಯನ್ನ ಸುಪ್ರಿಯಾ ಸುಡಿಕಲ್ ಹಾಗೂ ಲಕ್ಷ್ಮೀ ಹಟ್ಟಿಮನಿ ನಿರ್ವಹಿಸಿದರು. ನೂತನ ವಿದ್ಯಾರ್ಥಿಗಳು ಹಾಗೂ ಪಾಲಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರಿಂದ ಕಾಲೇಜಿನಲ್ಲಿ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿತ್ತು. ನ್ಯೂಸ್ ಬ್ಯೂರೋ, NKS TV4 ಗಜೇಂದ್ರಗಡ.